ಬಸವಣ್ಣವ್ರು ಹೇಳಿದ ವಚನ ನೋಡಿದ್ವಲ್ಲ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಶಿವನ ಚಿಂತಿ ಶಿವನ ಜ್ಞಾನ ಯಾರು ಮಾಡುದಿಲ್ಲ ಅವರು ಹೆಂಗ ಅಂದ್ರ ಶಗಣ್ಯನ ಹುಳ ಇದ್ದಂಗ ಅಂದ್ರು. ನಾವು ಅನ್ಲಿಲ್ರಿ, ಬಸವಣ್ಣವ್ರು ಅಂದ್ರು. ಯಾರು ಶಿವನ ಚಿಂತೆ ಮಾಡುದಿಲ್ಲ, ಯಾರು ಶಿವನ ಧ್ಯಾನ ಮಾಡುದಿಲ್ಲ, ಅವರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿದಂಗ. ಶಗಣ್ಯಾಗ ಹೆಂಗ 1000 ಹುಳ ಹುಟ್ಟಿ ಅಲ್ಲೇ ಸತ್ತು ಹೋಗ್ತಾವಲ್ಲ, ಹಂಗ ನಾವು ನೀವು ಸಗಣ್ಯನ ಹುಳ ಆದಂಗ ಆಗ್ತೀವಿ ಅಂತಾರೆ. ನಿಮಗ್ ಗೊತ್ತದೆ, ಎಲ್ರೂ ರೈತರು, ನಿಮಗೇನು ಹೇಳಬೇಕಾಗಿಲ್ಲ. ಸಗಣಿ ಬಿದ್ದಲ್ಲೇ ಬಿತ್ತು ಅಂದ್ರೆ ಏನಾಗ್ತದ್ರಿ? ಅದ್ರೊಳಗೆ ಹುಳ ಹಾಕ್ತಾವ, ಅದರಾಗ ಹುಟ್ಟತಾವ. ಏನು ಹೊರಗಿಂದ ಬಂದು ಬೀಳ್ತಾವನ್ರಿ? ಇಲ್ಲ, ಅದರಾಗ ಹುಟ್ಟತಾವ, ಅದರಾಗ ಜೀವನ ಮಾಡ್ತಾವ, ಅದರಾಗ ತನ್ನ ಬಳಗ ಬೆಳೆಸ್ತಾವ, ಆಮೇಲೆ ಅದರಾಗನ ಸತ್ತು ಹೋಗಿಬಿಡ್ತಾವ. ಹಂಗ ನಾವು ಸಹಿತ ಈ ಪ್ರಪಂಚದಾಗ ಹುಟ್ಟಿ ಇದ ಪ್ರಪಂಚನ ಮಾಡಿ ಇದರಾಗ ಸತ್ತು ಹೊಕ್ಕಿವಿ. ಏನು ಶಿವ ಅನ್ನಂಗಿಲ್ಲ, ದೇವ್ರು ಅನ್ನಂಗಿಲ್ಲ, ಏನು ಚಿಂತಿಲ್ಲ, ಯಾವುದೇ ಚಿಂತನೆ ಇಲ್ಲ, ಧ್ಯಾನ ಇಲ್ಲ, ಜ್ಞಾನ ಇಲ್ಲ ಅಂದ್ರೆ ನಾವು ಕೂಡ ಶಗಣ್ಯನ ಹುಳ ಇದ್ದಂಗ ಅಂತಾರ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಕಾಡುಮೃಗ ಒಂದಾಗಿ ಬಾಳಲಾರವೇ ದೇವ. ಶಗಣ್ಯಾಗೂ 1000 ಹುಳ ಹುಟ್ಟಿ ಸಾಯ್ತಾವಲ್ಲ, ಹಂಗ ನೀನು ಒಬ್ಬವಪ್ಪ. ಯಾವಾಗ ಅಂದ್ರ ಶಿವನ ಚಿಂತೆ ಮಾಡ್ಲಿಲ್ಲ ಅಂದ್ರ, ಶಿವನ ಜ್ಞಾನ ಮಾಡ್ಲಿಲ್ಲ ಅಂದ್ರ. ಕಾಡುಮೃಗ ಒಂದಾಗಿ ಬಾಳಲಾರವೇ ದೇವ. ಕಾಡ್ನ್ಯಾಗಿನ ಪ್ರಾಣಿ ಅವು ಬದುಕು ಮಾಡ್ತಾವ. ಊರುಮೃಗ ಒಂದಾಗಿ ಬಾಳಲಾರವೇ ಹರನೆ. ಊರಾಗಿರೋ ಪ್ರಾಣಿನೂ ಕೂಡಿ ಬದುಕ್ತಾವ, ನೋಡ್ತೀವಲ್ಲ. ಅಡವ್ಯಾನ ಪ್ರಾಣಿನೂ ಬದುಕು ಮಾಡ್ತಾವ, ಊರನ ಪ್ರಾಣಿನೂ ಬದುಕು ಮಾಡ್ತಾವ. ನಾವೇನು ಬದುಕ್ತೀವಿ ನಮಗಿಂತೂ ಚಲೋ ಬದುಕ್ತಾವ ಯಾವ್ರಿ? ಪ್ರಾಣಿಗಳು. ಅಡವಿನ ಪ್ರಾಣಿ ಅಂದ್ರು ಅವು ಚಂದ ಬದುಕ್ತಾವ ನಮಗಿಂತಲೂ, ಊರನ್ನ ಪ್ರಾಣಿ ಅಂದ್ರು ನಮಗಿಂತಲೂ ಚಲೋ ಬದುಕ್ತಾವ. ಪ್ರಾಣಿಗಿಂತಲೂ ಚಲೋ ಬದುಕುವಂತವ್ರೇನ್ ನಾವಲ್ಲ. ಏನ್ರಿ, ಮನುಷ್ಯ ಆಗಿಟ್ಟು ಚಲೋ ಜೀವನ ಮಾಡ್ತೀವಿ. ಮನುಷ್ಯ ಏನೆಲ್ಲ ಮಾಡೀವಿ, ನಾವು ಏನೆಲ್ಲ ಸಾಧನ ಮಾಡೀವಿ. ಹಕ್ಕಿ ಹಂಗ ಹಾರ್ತೀವಿ, ಮೀನ್ಯಂಗ ಈಜ್ತೀವ್, ಜಿಂಕಿ ಹಂಗ ಓಡ್ತೇವ್, ನವಿಲ್ನಂಗ ಕುಣಿತೇವ್, ಕೋಗಿಲ್ನಂಗ ಹಾಡ್ತೇವ್. ಏನೆಲ್ಲ ಮಾಡ್ತೀವಲ್ಲ, ಎಷ್ಟು ಸಾಧನ ಮಾಡೀವಿ. ಏನು ಕಲೆ ವಿಜ್ಞಾನ ಏನೆಲ್ಲ ನಾವು ಸಾಧನ ಮಾಡೀವಿ, ಏನೆಲ್ಲ ಕಂಡು ಹಿಡಿದೀವಿ. ಪ್ರಾಣಿಗಿಂತ ಹೆಂಗ ಕಡಿ ಅಂತೀರಿ ಅಂದ್ರೆ ನಾವು ಅನ್ನಂಗಿಲ್ಲ. ಅದನ್ನು ಹಿರಿಯರು ಅಂದ ಬಿಟ್ಟಾರ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತ ಕೀಳು ಅಂದಾರ. ಅಂದಿಲ್ಲನ್ರಿಪ್ಪ, ನಿಮಗ್ ಗೊತ್ತದ ಹೆಂಗ ಅಂತಂದ್ರೆ ನೋಡ್ರಿ, ಅವು ಸ್ವಾರ್ಥ ಇಲ್ದಂಗ ಬದುಕ್ತಾವ. ಸ್ವಾರ್ಥ ಇಲ್ಲ ಅವಕ್ಕ. ಪಾಪ ಇಲ್ದಂಗ ಬದುಕ್ತಾವ, ಸ್ವಾರ್ಥ ಇಲ್ದಂಗ ಬದುಕ್ತಾವ, ಮೋಸ ಮಾಡದ ಬದುಕ್ತಾವ, ವಂಚನೆ ಮಾಡದ ಬದುಕ್ತಾವ, ಸುಳ್ಳು ಹೇಳಲಾರ್ದ ಬದುಕ್ತಾವ, ಚಟ ಮಾಡ್ಲಾರ್ದ ಬದುಕ್ತಾವ. ಹೌದಲ್ರಿ? ಅದಕ್ಕ ನಮಗಿಂತಲೂ ಉತ್ತಮ ಅದಾವಲ್ಲ ಅನ್ನೋದಕ್ಕೆ ಎಷ್ಟು ಉದಾಹರಣೆಗಳದಾವ. ಹಂಗಾಗಿ ಪ್ರಾಣಿಗಳು ನಮಗಿಂತಲೂ ಉತ್ತಮವಾದ ಜೀವನ ಮಾಡ್ತಾವಲ್ಲಪ್ಪ, ನಾವು ಮಾಡೋದ್ರೊಳಗೆ ಏನ್ ದೊಡ್ಡದೈತಿ ಅಂತಾರ ಬಸವಣ್ಣವ್ರು. ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವ, ಊರು ಮೃಗ ಒಂದಾಗಿ ಬಾಳಲಾರವೇ ಹರನೆ. ಅಲ್ರಿ, ಎಂತ ಚಲೋ ಬದುಕು ಮಾಡ್ತೀವಲ್ಲ ನಾವು. ನೋಡ್ರಿ, ಪ್ರಾಣಿಗೆ ನಮಗ ಹೆಂಗ ಹೋಲಿಕೆ ಮಾಡ್ತೀರಿ? ಅವಕ್ಕೂ ನಮಗೂ ಒಂದ ಅಕ್ಕತೇನ್ರಿ? ನಾವು ಮನಿ ಕಟ್ಕೊಂಡು ಜೀವನ ಮಾಡ್ತೀವಿ. ನಾವು ಚಂದಗಿ ದವಸ ಧಾನ್ಯ ಬೆಳೆದು ಅದನ್ನ ತಂದು ಅಡಿಗೆ ಮಾಡಿ ಊಟ ಮಾಡ್ತೀವಿ, ಹಂಚ್ಕೊಂಡು ಊಟ ಮಾಡ್ತೀವಿ. ಮುಂದ ಬಟ್ಟಿ ಬರಿ ಹಾಕೊಂತೀವಿ, ನಾಗರಿಕರ ಗತೆ ಬದುಕ್ತೀವಿ, ಪ್ರಜ್ಞಾವಂತರಾಗಿ ಬದುಕ್ತೀವಿ, ತಿಳುವಳಿಕೆಯಿಂದ ಬದುಕ್ತೀವಿ. ಮುಂದೆ ಏನಪ್ಪಾ, ಎಷ್ಟು ಸುಖ ಸೌಕರ್ಯ ಮಾಡ್ಕೊಂಡಿವಿ. ಬೆಳಕಿಗೊಂದು ಅವಕಾಶ ಮಾಡ್ಕೊಂಡಿವಿ, ಧ್ವನಿಗೊಂದು ಅವಕಾಶ ಮಾಡ್ಕೊಂಡಿವಿ, ಆಮೇಲೆ ಓಡಾಡ್ಲಿಕ್ಕೆ ಒಂದು ವಾಹನದ ಅವಕಾಶ ಮಾಡ್ಕೊಂಡಿವಿ. ಏನು ಮನುಷ್ಯ ಮಾಡ್ಲಾರದ್ ಏನ್ ಉಳ್ದದ? ಏನೆಲ್ಲವನ್ನ ಮಾಡ್ಕೋತ ನಮ್ ಜೀವನ ಮಾಡಿದೀವಿ ಇಷ್ಟು ವರ್ಷ. ಪ್ರಾಣಿಗಿಂತ ಕಡಿಮೆ, ಕನಿಷ್ಠ ಅಂತ ಹೆಂಗ ಅಂತೀರಿ ಅಂತಂದ್ರೆ ನೋಡ್ರಿ, ಹೇಳ್ತಾರ ಮಹಾತ್ಮರು, ನಾವು ಎಷ್ಟ ಚಂದ ಇದ್ರುನು ಅಲ್ಲ, ಚಂದ ಅಂದ್ರ ಸಣ್ಣ ಮಕ್ಕಳು ಚಂದ ಇರ್ತಾವ ಬಿಡ್ರಿ. ಯಾಕಂದ್ರೆ ಎಳೆಯ ಮಕ್ಕಳು ಏನ್ ಅವರಿಗೆ ಅಲಂಕಾರ ಮಾಡದಿದ್ರು, ಮೇಕಪ್ ಮಾಡದಿದ್ರು ಚಂದ ಕಾಣ್ತಾವ ಮಕ್ಕಳು.
ಬರೀ ಮಕ್ಕಳಷ್ಟ ಯಾಕ್ರಿ, ಪ್ರಾಣಿಗಳನ್ನ ನೋಡ್ರಿ, ಸಣ್ಣ ಸಣ್ಣ ಪ್ರಾಣಿಗಳು ಎಷ್ಟು ಸುಂದರ ಅಂದ್ರೆ ಹಂದಿ ಮರಿ ಇದ್ರು ಚಂದನೆ, ಹೌದಲ್ರಿ? ಹಾಗಾಗಿ ಮನುಷ್ಯ ತಾನೇ ಸುಂದರ ಅನ್ನಕ್ ಆಗುದಿಲ್ಲ, ಪ್ರಾಣಿಗಳು ಮನುಷ್ಯನಿಗಿಂತಲೂ ಸುಂದರ ಅದಾವ. ಮನುಷ್ಯ ಏನಪ್ಪಾ ಅಂದ್ರೆ ಚಂದ ಕಾಣಕ ಅವ ಚಂದ ಚಂದ ಬಟ್ಟೆ ಹಾಕೋಬೇಕು, ಬಣ್ಣ ಬಣ್ಣದ ಬಟ್ಟೆ ಹಾಕೋಬೇಕು, ಜರದಾರಿ ಬಟ್ಟೆ ಹಾಕೋಬೇಕು, ಇಸ್ತ್ರಿ ತಿಕ್ಕಿದ ಬಟ್ಟೆ ಹಾಕೋಬೇಕು, ಮತ್ತ ಸೆಂಟ್ ಹೊಡ್ಕೋಬೇಕು, ಪೌಡರ್ ಹಚ್ಕೋಬೇಕು, ತಲೆ ಬಾಚ್ಕೋಬೇಕು, ಏನೆಲ್ಲ ಮಾಡಿ ಚಂದ ಕಾಣ್ಬೇಕಿವ. ಹಂಗ ಚಂದ ಕಾಣೋದಿಲ್ಲ ನೋಡ್ರಿ. ಎಂತ ಪ್ರೀತಿಯುಳ್ಳ ಗೆಳೆಯರದಾರಂದ್ರು, ಎಂತ ಪ್ರೀತಿಯುಳ್ಳ ಗಂಡ ಹೆಂಡತಿಯರ್ ಅದಾರಂದ್ರು, ಒಂದು ವಾರ 15 ದಿವಸ ಹಲ್ ತಿಕ್ಲಾರ್ದ ಇರ್ರಿ ನೋಡೋಣ, ಯಾರ ಮ್ಯಾಗ ಯಾರಿಗ್ ಪ್ರೀತಿ ಬರ್ತದೆ? ಬರುದೇ ಇಲ್ಲ, ಹೌದಲ್ರಿ? ಪ್ರಾಣಿ ಎಂದರ ಹಲ್ ತಿಕ್ಕ್ಯಾವ? ಇಲ್ಲ ಇಲ್ಲ. ಆದ್ರೂ ಅವೆಲ್ಲ ಎಷ್ಟು ಸ್ವಚ್ಛ ಅದಾವ. ಪ್ರಾಣಿ ಮುಂದೆ ಹೋಗಿ ನಿಂದ್ರೆ ಏನು ವಾಸನೆ ಬರ್ತದ? ಬರದೇ ಇಲ್ಲ. ಆದ್ರೆ ಮನುಷ್ಯನಿಗೆ ಅದು ಸಾಧ್ಯ ಇಲ್ಲ, ಇವ ಹಲ್ಲು ಉಜ್ಜಲೇಬೇಕು. ಪ್ರಾಣಿಗಳೇನ ನಿತ್ಯ ಸ್ನಾನ ಮಾಡ್ತಾವ್ರಿ ಅವೆಲ್ಲ. ಮನುಷ್ಯ ಏನಪ್ಪಾ 108 ನಮೂನಿ ಸೋಪು ಶಾಂಪು ಹಚ್ಕೊಂಡು ಜಾಕ ಮಾಡ್ತಾನ, ಆದ್ರೂ ತಾಸನಗೊಡದನ್ನ ಮತ್ತ ನಾರ್ತಾನ, ಮತ್ ಬೇರೆ. ಆದ್ರ ಪ್ರಾಣಿಗಳು ಏನನ್ನೂ ಬಳಸುದಿಲ್ಲ, ಖರೆ ಎಷ್ಟು ಸ್ವಚ್ಛ ಅದಾವಲ್ಲ, ಎಷ್ಟು ಸ್ವಚ್ಛ, ಎಷ್ಟು ಚಂದ ಅದಾವಲ್ಲ. ಪ್ರಾಣಿ ಹಂಗೇನಾದ್ರು ಅಷ್ಟು ಸ್ವಚ್ಛ ಚಂದ ಇರಾಕ ಸಾಧ್ಯ ಐತೇನು? ಹಲ್ ತಿಕ್ಲಾರ್ದ, ಜಳಕ ಮಾಡ್ಲಾರ್ದ ಇರಾಕೇನ್ ಸಾಧ್ಯನಾ ಮನುಷ್ಯನಿಗೆ? ಮನುಷ್ಯ ಎಷ್ಟ ಮೇಕಪ್ ಮಾಡ್ಕೊಂಡಾನಂದ್ರು ಎಷ್ಟೋ ತರ ಉಳ್ದಿತ್ತು, ಯಾರ ನೋಡ್ಯಾರ ಅದನ್ನ. ಆದ್ರ ಪ್ರಾಣಿ ಅಂದ್ರು ಸಹಿತ ರೊಕ್ಕ ಕೊಟ್ಟು ನೋಡಾಕ್ ಹೋಗ್ತಾರ ಜೂನ್ಯಾಗ, ನಿಮಗ್ ಗುರ್ತೈತಿಲ್ರಿ? ರೊಕ್ಕ ಕೊಟ್ಟು ನೋಡಾಕ್ ಹೋಗ್ತಾರ, ಅವು ಯಾವ ಮೇಕಪ್ ಇಲ್ದನ ಅಟ್ ಚಂದ ಕಾಣ್ತಾವ ಅಂತ ಹೇಳಿ. ಅದಕ್ಕ ಪ್ರಾಣಿಗಳು ನಮಗಿಂತಲೂ ಸುಂದರ, ಪ್ರಾಣಿಗಳು ನಮಗಿಂತಲೂ ಸ್ವಚ್ಛ, ಪ್ರಾಣಿಗಳು ನಮಗಿಂತಲೂ ಪ್ರಾಮಾಣಿಕ ಬದುಕನ್ನ ಮಾಡ್ತವ. ಪ್ರಾಣಿಗಳು ಅವುಗಳ ಲೋಕ ಎಷ್ಟು ಅದ್ಭುತ ಅನ್ನೋದನ್ನ ಮತ್ತೆ ನೋಡೋಣ. ಇಲ್ಲೇನ್ ಹೇಳ್ತಾರ ಬಸವಣ್ಣವ್ರಂದ್ರೆ, ಕಾಡು ಮೃಗ ಒಂದಾಗಿ ಬಾಳಲಾರವೇ ದೇವಾ, ಊರು ಮೃಗ ಒಂದಾಗಿ ಬಾಳಲಾರವೇ ಹರನೇ. ಅದಕ್ಕ ಮನುಷ್ಯರು ನಾವೆಷ್ಟು ಚಂದ ಜೀವನ ಮಾಡ್ತೀವಲ್ಲ ಅಂದ್ರೆ ಪ್ರಾಣಿ ಪಕ್ಷಿಗಿಂತ ನೀವೇನ್ ಚಂದ ಜೀವನ ಮಾಡುದಿಲ್ಲ ಅಂತಾರ ಬಸವಣ್ಣ. ಆಹಾರ, ನಿದ್ರೆ, ಭಯ, ಮೈಥುನ, ರೋಗ, ಸಾವು ಮನುಷ್ಯನಿಗೆ ಅಷ್ಟ ಇಲ್ಲ, ಪ್ರಾಣಿಗಳಿಗೂ ಅವ ಅದಾವ. ಅವು ಹೊಟ್ಟೆ ಹಸ್ತದ್ರ ತಿಂತಾವ, ನಿದ್ದೆ ಬಂದ್ರ ಮಲಗ್ತಾವ, ಆಮೇಲೆ ಸಂಸಾರ ಮಾಡ್ತಾವ, ರೋಗ ಬಂದ್ರ ನೆಳ್ತಾವ, ಸಾವು ಬಂದ್ರೆ ಸಾಯ್ತಾವ. ಮನುಷ್ಯನು ಸಹಿತ ಏನ್ ಮಾಡ್ತಾನ? ಹಸದ್ರ ಉಣ್ತಾನ, ನಿದ್ದೆ ಬಂದ್ರ ಮಲಗ್ತಾನ, ಹೌದಲ್ರಿ? ಸಂಸಾರ ಪ್ರಪಂಚ ಮಾಡ್ತಾನ, ರೋಗ ಬಂದ್ರ ನೆಳ್ತಾನ, ಸಾವು ಬಂದ್ರ ಸಾಯ್ತಾನ. ಅಂದ್ಮೇಲೆ ಪ್ರಾಣಿಗೂ ಮನುಷ್ಯರಿಗೂ ಏನ್ ವ್ಯತ್ಯಾಸ ಆತಪ್ಪ ಅಂತಾರ ಬಸವಣ್ಣವ್ರು. ಅದಕ್ಕ ಪ್ರಾಣಿ ಹಂಗ ನಾವು ಜೀವನ ಮಾಡಬಾರ್ದು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಶಿವಚಿಂತೆ ಶಿವಜ್ಞಾನ ಮಾಡಬೇಕು. ಯಾವಾಗ ಮಾಡಬೇಕು? ದಿನ ಮಾಡ್ಬೇಕ್ರಿ. ಎದ್ದಾಗ ಮಾಡಬೇಕು, ಪೂಜಾ ಮಾಡುವಾಗ ಮಾಡಬೇಕು, ಊಟಕ್ಕೆ ಕುಂತಾಗ ಮಾಡಬೇಕು, ಉದ್ಯೋಗ ಶುರು ಮಾಡುವಾಗ ಮಾಡಬೇಕು, ಆಮೇಲೆ ಮಲಗುವ ಮುಂಚೆ ಮಾಡಬೇಕು, ಆಮೇಲೆ ಕಷ್ಟ ಬಂದಾಗ ಮಾಡಬೇಕು, ಆಮೇಲೆ ತ್ರಾಸ ಆದಾಗ ಮಾಡಬೇಕು, ರೋಗ ಬಂದಾಗ ಮಾಡಬೇಕು, ಸಾವು ಬರುವಾಗಲೂ ಕೂಡ ಏನ್ ಮಾಡ್ಬೇಕ್ರಿ? ಶಿವ ಭಜನ, ಶಿವಸ್ಮರಣ ಮಾಡಿ, ಶಿವ 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 ಅನ್ಬೇಕು ನಾವು. ನಿನ್ನೆ ನೋಡ್ರಿ ಜಮಖಂಡಿ ಅಜ್ಜಾರ ಏನ್ ಭಜನೆ ಮಾಡಿಸಿದ್ರ, ಹೌದಲ್ರಿ? ಅವ್ರ ಬಾಯಾಗ ಹರ ಹರ ಅನ್ನನೇ ಮಜಾ. ಅದನ್ನ ಏನ್ ಹರ್ ಹರ್ ಅಂತ ಹೇಳಿ ಮನಸ್ಸಿನಾಗ ಉಳಿಯ ಬಿಡ್ಬೇಕು, ಹಂಗ ಮಾಡ್ತಾರ. ಇರ್ಲಿ ಅಂದ್ರೆ ಶಿವನ ಸ್ಮರಣ ಮಾಡ್ಬೇಕ್ರಿ. ಮೊದಲಿನ ಹಿರಿಯರು ಮಾಡ್ತಿದ್ರು, ಎದ್ದಾಗ ಕೂತಾಗ ಏನಂತಿದ್ರಿ? ಶಿವ 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 ಶಿವ. ಕುಂದರುವಾಗ ಒಮ್ಮೆ, ಏಳುವಾಗ ಒಮ್ಮೆ, ಕೆಲಸ ಮಾಡುವಾಗ ಒಮ್ಮೆ, ಉಣ್ಣುವಾಗ ಒಮ್ಮೆ, ಮಾತಾಡುವಾಗ ಒಮ್ಮೆ, ಯಾರ ಬೆಟ್ಟ ಆದಾಗ ಒಮ್ಮೆ ಏನಂತಿದ್ರು ಅಂದ್ರೆ ಶಿವ 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 ಶಿವಸ್ಮರಣ ಮಾಡ್ತಿದ್ರು. ಅದನ್ನ ಬಸವಣ್ಣವ್ರು ಹೇಳ್ತಾರ, ಯಾರು ಶಿವಸ್ಮರಣೆ ಮಾಡುದಿಲ್ಲ ಅವರು ಪ್ರಾಣಿಗಿಂತ ಕಡೆ ಅನ್ನುವಂತ ಮಾತನ್ನು ಹೇಳ್ತಾರ. ಅದಕ್ಕೆ ಎಲ್ಲರೂ ಶಿವಸ್ಮರಣೆಯನ್ನ ಮಾಡೋಣ ಅಂತೇಳಿ ಕಥೆಗೆ ಪ್ರವೇಶ